ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ಶುಕ್ರವಾರ. ಇವತ್ತು ಎಲ್ಲಿಗೆ ರೆಡಿಯಾಗಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ವಾ. ಸೊ ಸಾಮಾನ್ಯವಾಗಿ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ. ಸೊ ಮನೆಯಲ್ಲೆಲ್ಲ ಈ ಥರ ನಾನು ರೆಡಿ ಆಗಲ್ಲ, ಎಲ್ಲಾರ ಹೊರಟ್ರೆ ಮಾತ್ರ ಅಂತ ಗೊತ್ತಿರುತ್ತೆ. ಸೊ ನಾನು ಇವಾಗ ಹೊರಡ್ತಾ ಇರೋದು ಒಬ್ಬರು ಸ್ನೇಹಿತರು ಮನೆಯಲ್ಲಿ ಹಬ್ಬ ಇದೆ. ಎಲ್ಲಿ ಅಂತ ಅಂದರೆ ಹತ್ತಿಕಟ್ಟೆನಲ್ಲಿ. ಸೊ ಕಡ್ಬದ ಹತ್ರ ಇದೆಯಲ್ಲ ಹತ್ತಿಕಟ್ಟೆ, ಅಲ್ಲಿಗೆ ಹೋಗ್ತಾ ಇರೋ ಅಂಥದ್ದು. ಸೊ ಇವರು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದರು. ಸೊ ಸದ್ಯಕ್ಕೆ ವೀಡಿಯೋಸ್ನ ಏನೂ ಹಾಕ್ತಾ ಇಲ್ಲ ಅಂತ ಅಂದ್ಕೋತೀನಿ. ಅವರು ಕಲಾ ಅಂತ ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ತಂಗಿ ಥರ ಅಂತ ಹೇಳ್ಬೋದು. ಸೊ ತಂಗಿಗಿಂತ ಹೆಚ್ಚು ಅಂತಲೂ ಹೇಳ್ಬೋದು. ಸೊ ಬಂದಾಗೆಲ್ಲ ಮನೆಗೆ ಬರ್ತಾ ಇರ್ತಾರೆ. ಹೋದ ವರ್ಷ ವೀಡಿಯೋನಲ್ಲಿ ನಾನು ತೋರಿಸಿದ್ದೀನಿ ಅವ್ರ ಮನೆಗೆ ಹೋಗಿದ್ದು. ಸೊ ಒಂದು ಹೋದ ವರ್ಷ ಅಲ್ಲ, ಆಚೆ ವರ್ಷ ಯಾವಾಗೋ ಹೋಗಿದ್ದು ತೋರಿಸಿದ್ದೀನಿ. ಅವ್ರ ಮನೆಗೆ ಹಬ್ಬಕ್ಕೆ ಹೋಗಿದ್ದು, ಅವ್ರ ಮನೆಗೆ ಹಬ್ಬಕ್ಕೆ ಹೋಗಿರೋದು ತೋರಿಸಿದ್ದೀನಿ. ಸೊ ಈ ವರ್ಷ ಹೋಗಿ ಬರೋಣ, ಹೋದ ವರ್ಷ ಹೋಗೋಕ್ಕಾಗಿರಲಿಲ್ಲ. ಸೊ ಈ ವರ್ಷ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಇನ್ನೇನು ಸುಜಿತ್ತು, ನಾನು, ನಮ್ಮ ಮನೆಯವ್ರು 3 ಜನ. ಸೊ ಡ್ರೈವರ್ ಏನು ಕರ್ಕೊತಾ ಇಲ್ಲ, ನಂದೇ ಇವತ್ತು ಡ್ರೈವಿಂಗು. ಸೊ ಹತ್ರ ಏನಲ್ಲ, ದೂರನೇ ಸ್ವಲ್ಪ. ಏನು ಬೇಡ, ನಾವೇ ಹೋಗೋಣ 3 ಜನ ಅಂತ ಅಂದ್ಕೊಂಡ್ವಿ. ಸೊ ಅಮ್ಮ ಅಪ್ಪ ಹಂಗಿಂದ ಬರ್ತಾರೆ, ಅವ್ರಿಗೂ ಹೇಳಿದ್ದಾರೆ. ಸೊ ಹೀಗೆ ನಾನು, ನಮ್ಮ ಮನೆಯವರು, ಸುಜಿತ್ ಓಡ್ತಾ ಇದ್ವಿ. ರೋಹಿತ್ ಓದ್ಕೋತಾ ಇದ್ದಾನೆ, ಒಂದು ಎಕ್ಸಾಮ್ ಮುಗಿಯೋವರೆಗೂ ಅವನು ಎಲ್ಲೂ ಬರಲ್ಲ. ಸೊ ನಾನು ಈ ಥರ ಸಿಂಪಲ್ಲಾಗಿ ಒಂದು ಲಾಂಗ್ ಕುರ್ತೀಸ್ನ ವೇರ್ ಮಾಡಿದ್ದೀನಿ. ಇದು ಕೂಡ ಶ್ವೇತಾ ಅವ್ರ ಹತ್ರ ತೊಗೊಂಡಿರುವಂಥ ಕುರ್ತೀಸು. ಹಾಕ್ಕೊಂಡಿರಲಿಲ್ಲ, ಇವತ್ತೇ ವೇರ್ ಮಾಡಿರೋ ಅಂಥದ್ದು. ಹೇಗೆ ಕಾಣಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ಸೊ ನಂದಿಷ್ಟೇ ರೆಡಿ ಆಗೋದು. ಒಂದು ವಾಚ್ ಹಾಕ್ಕೊಂಡು ಇವಾಗ ಹೊಟ್ಬಿಡೋದೆ. ಸೊ ಅನ್ನಕ್ಕೆ ಇಟ್ಟಿದ್ದೀನಿ, ರೋಹಿತ್ಗೆ ಅನ್ನ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವನು ಊಟ ಮಾಡ್ಕೊತಾನೆ. ಬೆಳಗ್ಗೆ ಏನು ಮಾಡಿದ್ದೆ, ಪಾಲಕ್ ಪಲಾವ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಇವತ್ತು ಪಾಲಕ್ ಪಲಾವು. ಸೊ ವಿಡಿಯೋ ಶೇರ್ ಮಾಡಿದ್ದೀನೋ ಇಲ್ವಾ ಗೊತ್ತಿಲ್ಲ, ಖಂಡಿತ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದ್ರೆ ಸಿಂಪಲಾಗಿ ಪಾಲಕ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ. ಇವತ್ತು ಏನಾಯಿತು ಅಂದರೆ ತುಂಬ ಗಡಿಬಿಡಿ ಆಯಿತು. ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡಿ ಸಾಕಾಗಿ ಪಾಲಕ್ ಸೊಪ್ಪಿತ್ತು ಫ್ರೆಶ್ ಆಗಿರೋದು. ಸೊ ಪಾಲಕ್ ಪಲಾವ್ ಮಾಡಿಬಿಡೋಣ ಅಂತ ಯೋಚನೆ ಮಾಡಿ ಅದನ್ನೇ ಮಾಡಿದೆ. ಆಲ್ಮೋಸ್ಟ್ ಎಲ್ಲ ಬೆಳಗ್ಗೆನೇ ಖಾಲಿ ಆಗೋಯಿತು. ಸುಜಿತ್ಗೂ ರೋಹಿತ್ಗೂ ಇಷ್ಟ ರೈಸ್ ಐಟಮು ಮತ್ತು ರೈಸ್ ಬಾತ್ಗಳಂದರೆ. ಸುಜಿತ್ಗಂತೂ ಪಲಾವ್ ಅಂತ ಅಂದರೆ ತುಂಬ ಇಷ್ಟ. ನೆನ್ನೆ ಹೇಳಿದ್ನಲ್ಲ, ನೆನ್ನೆ ಅತ್ತೆ ಮನೇಲಿ ಹೋದಾಗ ಅವರು ಊಟಕ್ಕೆ ಪಲಾವ್ ಮಾಡಿಸಿದ್ರು. ಎಷ್ಟು ಚೆನ್ನಾಗಿ ಊಟ ಮಾಡ್ದೆ ಅಂದರೆ ಸುಜಿತ್ತು ಚೆನ್ನಾಗಿ ಊಟ ಮಾಡ್ಕೊಂಡು ಬಂದ. ಸೊ ಇವತ್ತು ಕೂಡ ಹಬ್ಬ ಇದೆ, ಬನ್ನಿ ಹೋಗ್ಬರೋಣ. ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಗೊತ್ತಲ್ಲ ಯಾರಿಗೆಲ್ಲ ವೀಡಿಯೋಸ್ ಇಷ್ಟ ಆಗ್ತಾ ಇದೆ, ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಬನ್ನಿ ಹೊರಡೋಣ. ಇವಾಗ ಸ್ನೇಹಿತರೆ ಕಾರೆಲ್ಲ ತೆಗಿತಾ ಇದ್ದೀನಿ. ಸೊ ನನಗಿನ್ನೂ ಹುಷಾರಿಲ್ಲ. ಸೊ ಮುಂಚಿನ ವೀಡಿಯೋನು ಹಾಕ್ತಾ ಇರೋವಂಥದ್ದು, ಶುಕ್ರವಾರದ ಒಂದು ವೀಡಿಯೋಸ್ನ ಹಾಕ್ತಾ ಇದ್ದೀನಿ. ಸೊ ಎಲ್ಲರೂ ಕಾಯ್ತಿರ್ತೀರ ಅಂತ ಗೊತ್ತು, ಬಟ್ ನನಗಿನ್ನೂ ಹುಷಾರಾಗಿಲ್ಲ ಸ್ನೇಹಿತರೆ. ವಿಡಿಯೋ ಯಾವಾಗ ಸ್ಕಿಪ್ ಮಾಡ್ತೀನೋ ಏನೋ ನಂಗೆ ಖಂಡಿತ ಗೊತ್ತಿಲ್ಲ. ಸೊ ಇವಾಗ ಗಾಡಿ ಎಲ್ಲ ಒಂದು ಸೈಡಲ್ಲಿ ನಿಲ್ಲಿಸಿ ಇವಾಗ ಕಾರೆಲ್ಲ ಹೊರಗಡೆ ತೆಗಿಬೇಕು. ರೋಹಿತ್ ಏನು ಬರ್ತಾ ಇಲ್ಲ, ನಾವಷ್ಟೇ ಹೋಗ್ತಾ ಇರೋದು. ತುಂಬ ಬಿಸಿಲಿದೆ. ಸೊ ಲಾಸ್ಟಲ್ಲಿ ಏನಾಯಿತು ಏನು ಅಂತ ಹೇಳ್ತೀನಿ ನೋಡಿ. ಯಾಕಿಷ್ಟು ಡ್ರಿಪ್ಸ್ ಎಲ್ಲ ಹಾಕ್ಕೊಳ್ಳೋವಷ್ಟು ಯಾಕೆ ಹುಷಾರು ತಪ್ಪದೆ ಏನು ಎತ್ತಾ ಎಲ್ಲನೂ ಕೂಡ ಲಾಸ್ಟ್ನಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ. ಈಗ ಮನೆಯವರು ಕಾರ್ ಹತ್ರ ಹೋಗ್ತಾ ಇದ್ದಾರೆ ಕೂತ್ಕೊಳ್ಳೋಕ್ಕೆ. ಸೊ ಹೊರಗೆ ತೆಗೆದು ಕಾರ್ನ ಅವ್ರನ್ನ ಕೂರಿಸ್ಕೊಳ್ಳಲ್ಲ. ಸೊ ಮನೆಯವ್ರಿಗೂ ನನಗೆ ಹುಷಾರಿಲ್ಲ ಅಂದರೆ ಒಂದು ಕಡೆ ಇಲ್ಲೇನಾಗ್ಬಿಡುತ್ತೆ ಅಂದರೆ, ಹೇಳಿದ್ನಲ್ಲ, ಯಾರಿಗೂ ಊಟ ತಿಂಡಿ ಯಾರಿಗೂ ಮಾಡೋಕ್ಕಾಗಲ್ಲ. ಸೊ ಮನೆಯಲ್ಲಿ ಮೇನ್ ಪಿಲ್ಲರ್ ಅಂದರೆ ನಾನೇ. ಸೊ ಮನೆಯವರು ಪಾಪ ಯಾಕೋ ಹೇಳಿದ್ನಲ್ಲ, ಇತ್ತೀಚೆಗೆ ಒಂದು ಸ್ವಲ್ಪ ಕೆಲಸ ಮಾಡಿ ನೋಡಿ ಸ್ವಲ್ಪ ವೀಕ್ ಆದಂಗೆ ಅನ್ನಿಸ್ತಿದ್ದಾರೆ. ಸೊ ಅವ್ರಿಗೇನಾದರೂ ಒಂದು ಸ್ವಲ್ಪ ಹುಷಾರಿಲ್ಲ ಅಂದರೆ ನನಗಂತೂ ಕೈ ಕಾಲೇ ಆಡಲ್ಲ, ಮನೆಯವ್ರಿಗೇನಾದರೂ ಆಯಿತು ಅಂದರೆ. ಸೊ
ಅವರೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ ಒಂದು ಸ್ವಲ್ಪ ನಾವು ಹುಷಾರಿಲ್ಲ ಅಂದರೆ ಸ್ವಲ್ಪ ನೋಡ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಬಟ್ ರೈಸು ಎಲ್ಲ ಮಾಡ್ತಾರೆ, ಸಾಂಬಾರೆಲ್ಲ ಎಲ್ಲ ಏನು ಮಾಡೋಕ್ಕೆ ಬರಲ್ಲ. ಸೊ ಫೈನಲಾಗಿ ನೋಡಿ ಹೊರಟ್ವಿ. ಸ್ವಲ್ಪ ಇದು ಬಿಲ್ಡಿಂಗ್ ಎಲ್ಲ ಆದಮೇಲೆ ಈ ಗಾಡಿ, ರೋಹಿತ್ ಸೈಕಲ್ಲು ಇದನ್ನೆಲ್ಲ ಹೊಸ ಬಿಲ್ಡಿಂಗಲ್ಲಿ ಕಾಂಪೌಂಡ್ ಒಳಗಡೆ ನಿಲ್ಲಿಸೋ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಫ್ರೀ ಆಗಿರುತ್ತೆ ಇಲ್ಲಿ ಅಂತ ಅಷ್ಟೇನೆ. ಇವಾಗ ನಾನು ವಾಯ್ಸ್ ಕೊಟ್ಟು ನಿಮಗೆ ವೀಡಿಯೋಸ್ನ ಶೇರ್ ಮಾಡ್ತಾ ಇರೋದು ಬಂದು ಭಾನುವಾರ. ಸೊ ನನಗೆ ಇವಾಗ ಕೂಡ ತುಂಬ ಹುಷಾರಿಲ್ಲ. ಏನಾಯಿತು ಏನು ಅಂತ ವೀಡಿಯೋನಲ್ಲಿ ಮುಂದೆ ಹೇಳ್ತೀನಿ, ನೋಡ್ತಾ ಹೋಗಿ. ಸೊ ಇವಾಗ ಫೈನಲಾಗಿ ಹೊರಟ್ವಿ. ಸುಜಿತ್ತು ಎಷ್ಟು ಬುದ್ಧಿವಂತ ಅಂತ ಅಂದರೆ ನೋಡಿ, ಕ್ಯಾನಲ್ಲಿ ನೀರು ತೊಗೊಂಬೋಗು ಅಂತ ಕಳಿಸಿದ್ದಾರೆ. ಸೊ ಹಳೆ ನೀರನ್ನ ಗಿಡಕ್ಕೆ ಚೆಲ್ಲಿಬಿಟ್ಟು ಹೊಸ ನೀರನ್ನ ಇಟ್ಕೊಡಿ ಅಂತ ನನಗೆ ತಂದಿದ್ದಾನೆ. ಸೊ ಯಾವಾಗಲೂ ಹೊರಟಾಗೆಲ್ಲ ಹಾಗೇನೆ ಅವನು ತುಂಬ ಫಿಕ್ಸ್ ಹಾಕಿಂಗ್ ಆಗಿದೆ ಅಂತ ಗೊತ್ತಿಲ್ಲ. ಬುದ್ಧಿ ಜಾಸ್ತಿ ಸುಜಿತ್. ಫಿಕ್ಸ್ ಇದು ಫಸ್ಟ್ ನನಗೆ ಸ್ವಲ್ಪ ಪವರ್ ಇದೆ, ಸೊ ಅದಕ್ಕೆ ಅಂತ ತೊಗೊಂಡಿದ್ದಿದ್ದು ಅವಾಗ. ನೋಡಿ ಯಾಕೆ ಹಿಂಗಾಗಿದೆಯೋ ಗೊತ್ತಿಲ್ಲ, ನನ್ನ ಫಿಕ್ಸೇ ನೀಟಾಗಿ ಕೊಡ್ತಾ ಇಲ್ಲ ನನಗೆ. ಸರಿ ಮಾಡಿಸ್ಬೇಕಿದ್ದು. ನೋಡಿ ತುಂಬ ದೊಡ್ಡದು, ಸ್ವಲ್ಪ ಲೂಸು, ಬೇರೆದಿದೆ, ಅದೇ ಹಾಕ್ಕೊಂಡು ಹೋಗೋಣ ಈಗ. ಫೈನಲಿ ಇವಾಗ ಹೊರಡ್ತಾ ಇದ್ದೀನಿ. ಸೊ ಇದು ನಾನು ಹೋಗ್ಬೇಕಾದ್ರೆ ಚೆನ್ನಾಗೇ ಇದ್ದೆ ಆ್ಯಕ್ಚುಲಾಗಿ. ಅಲ್ಲಿಂದ ಬಂದ ನಂತರ ನನಗೇನಾಯಿತು ಏನೋ ಗೊತ್ತಿಲ್ಲ, ತುಂಬ ಸಡನ್ಲಿ ಹುಷಾರು ತಪ್ಪಿದ್ದಂಥದ್ದು. ಸೊ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿ ಏನಾದರೂ ಹಂಗಾಯಿತೋ ಏನೋ ಹೇಳ್ತೀನಿ ಮುಂದೆ. ಸೊ ಇವಾಗ ರೋಹಿತ್ನ ಕರೆದೆ. ರೋಹಿತ್ ನಾನು ಲಾಕ್ ಬಾರಪ್ಪ ಗೇಟು, ನಾವು ಹೋಗಿ ಬರ್ತೀವಿ ಅಂತ. ಸೊ ಇಲ್ಲಿಂದ ಸ್ವಲ್ಪ ಅತ್ತಿಕಟ್ಟೆ, ಸೊ ಇಲ್ಲಿಂದ ಒಂದು ಸ್ವಲ್ಪ ದೂರನೇ ಆಗುತ್ತೆ. ಅಂದರೆ ತುರುವೇಕೆರೆ ಈ ಥರ ರೋಡು. ಅಂದರೆ ನಮ್ಮ ಅಜ್ಜಿ ತಾತ ಊರಿಗೆ ಹೋಗ್ತೀವಲ್ಲ, ನಿಮ್ಗೆ ಗೊತ್ತೇ ಇದೆ ನಮ್ಮ ಅಜ್ಜಿ ತಾತ ಊರು ಅಂತಂದರೆ ತುರುವೇಕೆರೆ ಹತ್ರ ದಂಡೀಶ್ವರ ಬರುತ್ತೆ ನೋಡಿ, ಅಲ್ಲಿ ನಮ್ಮ ಅಮ್ಮನ ತವ್ರ ಮನೆ ಬಂದು. ಸೊ ಹೇಳ್ತೀನಿ ಮುಂದೆ ಕಥೆನ. ಆ ರೋಡ್ ಹೋಗಬೇಕು. ಭಾಳ ದಿನ ಆಗಿದೆ, ದಿನಗಳೇನು ವರ್ಷಗಟ್ಲೆ ಆಗಿದೆ ಆ ರೋಡನ್ನ ಹತ್ತಿ. ಈಗ ಯಾಕೆ ಹೋಗ್ತಾ ಇಲ್ಲ ಅಂತಲೂ ನಾನು ನಿಮಗೆ ಮುಂದೆ ಶೇರ್ ಮಾಡ್ತೀನಿ. ಇವಾಗ ಹೊರಡ್ತಾ ಇದ್ದೀವಿ. ಸೊ ಟೈಮು 1:30 ಆಗಿದೆ. ಸೊ ಏನು ಅಂತಂದರೆ ಈ ರೋಡು ನಮಗೆ ಯಾವಾಗಲೂ ಹೋಗ್ತಾ ಇದ್ವಿ, ಅಂದರೆ ಆವಾಗ ಮುಂಚೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಹೇಳಿದ್ನಲ್ಲ, ಮನೆ ಕಟ್ಟಿದ ಮೇಲೆ ಸಂಬಂಧಿಕರಿಗೆ ಯಾಕೆ ಇಷ್ಟು ಹೊಟ್ಟೆ ಉರಿ ಬಂತೋ ನನಗಂತೂ ಖಂಡಿತ ಗೊತ್ತಿಲ್ಲ. ಯಾಕೆಂದರೆ ಯಾರದೇ ಆಗಲಿ ಬಾಚ್ಕೊಂಬಂದು ನನ್ನ ಮನೆ ಕಟ್ಟಿಲ್ಲ, ತುಂಬ ಕಷ್ಟಪಟ್ಟು ಮನೆ ಕಟ್ಟಿರೋ ಅಂಥದ್ದು, ಅದ್ರ ಕಷ್ಟ ಏನು ಅಂತ ನಮಗೆ ಗೊತ್ತು. ಸೊ ಹೇಳ್ತೀನಿ. ನಾನು ಹೊರಟಿದ ತಕ್ಷಣ ಅಪ್ಪಂದು ಕಾಲ್ ಬಂದ್ಬಿಡುತ್ತೆ. ಯಾಕೆ ಅಂತಂದರೆ ಎಲ್ಲಿದ್ದೀರಾ, ಎಲ್ಲಿ ಬರ್ತಾಯಿದ್ದೀರಾ ಅಂತ ಹೋಗೋವರೆಗೂ ಒಂದು 5-6 ಫೋನ್ ಮಾಡ್ತಾನೇ ಇರ್ತಾರೆ. ಡ್ರೈವ್ ಮಾಡೋಕ್ಕೂ ಹೋಗ್ಬಿಡಲ್ಲ, ಫೋನ್ ಮಾಡ್ತಾನೇ ಇರ್ತಾರೆ. ನಾನು ಎದ್ದಲಿಲ್ಲ ಅಂತಂದರು ಅಳಿಮಯ್ಯಂಗಾರು ಫೋನ್ ಮಾಡ್ತಾನೇ ಇರ್ತಾರೆ. ಯಾಕೆಂದರೆ ಅವರು ಬಂದಿರ್ತಾರಲ್ವ, ಸೇಫಾಗಿ ಬರ್ತಾವ್ರ, ಹಿಂಗೆ ಸುಜಿತ್ ಬರ್ತಿದ್ದಾನ, ಹಿಂಗೆ ಎಲ್ಲ ತಿಳ್ಕೊಳ್ಳೋಕ್ಕೆ ಅಂತ ಮಾಡ್ತಾ ಇರ್ತಾರೆ. ನಾನು ಇಮಿಡಿಯೇಟ್ ಕಾಲ್ ಮಾಡಿದ್ರು ಹೊರಟಿದ ತಕ್ಷಣ. ಸೊ ಏನು ಅಂತ ಅಂದರೆ ಹೇಳ್ತಾ ಇದ್ದೆ ಅಲ್ವಾ ಎಲ್ಲಿಗೆ ಬಿಟ್ಟೆ ಅಂತ ಅಂದರೆ, ಸೊ ಆ ರೋಡ್ ಹತ್ತಿ ಭಾಳ ವರ್ಷಗಳೇ ಆಯಿತು. ಯಾಕೆ ಅಂತಂದರೆ ಗೊತ್ತೇ ಇದೆ ಎಲ್ಲ ಕಡೆ ಅಣ್ಣ ತಮ್ಮಂದರು ಕಿತ್ತಾಟ, ಅಕ್ಕ ತಂಗಿಯವ್ರದೆಲ್ಲ ಕಿತ್ತಾಟ ಅಂತ. ಸೊ ಏನಾಯಿತು ಅಂದರೆ ನಮ್ಮ ಮನೆ ಕಟ್ಟಿದ ಮೇಲೆ ಸಂಬಂಧಿಕರಿಗೆ ಒಂದಷ್ಟು ಜನಕ್ಕೆ ತಡ್ಕೊಳಕ್ಕಾಗಲಿಲ್ಲ, ಇಷ್ಟು ಚೆಂದ ಮನೆ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅಮ್ಮವ್ರು ಬಂದು 3 ಜನ ಅಕ್ಕ ತಂಗಿಯರು. ಸೊ ನಾನು ಎಲ್ಲೂ ಇದನ್ನೆಲ್ಲ ಶೇರ್ ಮಾಡಿಲ್ಲ. ಯಾಕೆ ಅಂತಂದರೆ ಒಂದೊಂದು ಸಲ ತುಂಬ ಬೇಜಾರಾಗುತ್ತೆ ಈ ಥರದ್ದೆಲ್ಲ. ಅದರಲ್ಲೂ ನಮ್ಮಮ್ಮ ಕೊರಗೋದು ನೋಡಿದ್ರೆ ತುಂಬ ಬೇಜಾರಾಗುತ್ತೆ. 3 ಜನ ಅಕ್ಕ ತಂಗಿಯರಲ್ಲಿ ಹಳೆ ವಿವರ್ಸ್ಗಾದರೆ ಗೊತ್ತಿರುತ್ತೆ, ಲಾಸ್ಟ್ ತಂಗಿನ ಅಪ್ಪನ ತಮ್ಮಂಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಸೊ ಲಾಸ್ಟ್ ಟೈಮು ಗಲಾಟೆ ಆಯಿತು ಚಿಕ್ಕಪ್ಪವ್ರಿಗೂ ಅಮ್ಮವ್ರಿಗೂ ಅಂತ ಹೇಳಿದೆ ಅಲ್ವ. ಸ್ವಂತ ತಂಗಿ ಸ್ವಂತ ತಮ್ಮ ಅಪ್ಪಂಗೂ ಅಮ್ಮಂಗೂ ಹಿಡಿದು ಚೆನ್ನಾಗಿ ಹೊಡೆದು ಎಲ್ಲ ಹೀನಾಮಾನವಾಗಿ ಮಾನವೀಯತೆ ಇಲ್ದಿರೋ ಥರ ಹೊಡೆದಿದ್ರು ಅವರಿಬ್ರು. ನಮ್ಮ ಅಪ್ಪ ಅಮ್ಮ ತಂಗಿ ತಮ್ಮ ಅಂದ್ಕೊಂಡು ನಮ್ಮಪ್ಪ ಜೊತೆಲೇ ಇಟ್ಕೊಂಡು ನೋಡಿಕೊಂಡು
ಮತ್ತು ನಮ್ಮ ಅವ್ರದ್ದು ಮಗಳು ಚಂದ್ರಕಲಾ ಅಂತ, ನಾನು ನಿಮಗೆ ಅವ್ರ ಮನೆಗೆ ಹೋಗೋದೆಲ್ಲ ತೋರಿಸ್ತಾನೆ ಇರ್ತೀನಿ. ಸೊ ನಮ್ಮ ತಂಗಿ ತುಂಬ ಒಳ್ಳೆಯವಳು. ಅವ್ರು ಏನೇ ಇವರೆಲ್ಲ ಕಿತ್ತಾಡ್ಕೊಂಡ್ರು ನಮ್ಮನ್ನು ಕರೆದು ಭಾವಿಸ್ತಾಳೆ, ನಮ್ಮ ಅಪ್ಪ ಅಮ್ಮನ್ನು ಕರೆದು ಭಾವಿಸ್ತಾರೆ. ಯಾಕೆ ಅಂತ ಅಂದರೆ, ಆ 9 ತಿಂಗಳು ಪಾಪು ಇದ್ದಾಗ ನಮ್ಮ ಅಪ್ಪ ಅಮ್ಮ ತಂಗಿ ಮಗಳು, ತಮ್ಮನ ಮಗಳು ಅಂತ ತುರುವೇಕೆರೆಯಲ್ಲಿದ್ವಿ ಅವಾಗ. ಆವಾಗ ಎತ್ಕೊಂಬಂದು ನಾವು ಅವಳನ್ನ ಸಾಕಿದ್ದು. ನಮ್ಮ ತಂದೆ 3 ಜನ ಮಕ್ಕಳು ಅಂತ ಸಾಕಿದ್ರು. ಸೊ ಇಬ್ಬರು ಹೆಣ್ಮಕ್ಳು, ಒಂದು ಗಂಡು ಅನ್ನೋ ಥರ ಸಾಕಿದ್ರು. ಸೊ ಯಾವತ್ತೂ ಏನು ಕೊರತೆ ಬರ್ದಿರೋ ಥರ ಅವ್ರ ಮಗಳನ್ನ ಸಾಕಿದ್ರು. ಮತ್ತು ಸ್ವಂತ ಅಪ್ಪ ಅಮ್ಮಕ್ಕಿಂತ ಹೆಚ್ಚಾಗಿ ಸಾಕಿದ್ರು. ಇನ್ನು ಇವನ್ ಮದುವೆ ಮಾಡಿಕೊಡೋವರೆಗೂ ನಮ್ಮ ಮನೆಯಲ್ಲೇ ಚಂದು ಇದ್ದಿದ್ದು. ಸೊ ಎಲ್ಲ ಖರ್ಚು ಹಾಕಿ ಪ್ರತಿಯೊಂದು, ಒಂದು ಹೆಣ್ಮಗು ಸಾಕಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಈಗಿನ ಕಾಲದಲ್ಲಿ ಅಂತ ಗೊತ್ತಿರುತ್ತೆ ನಿಮ್ಮೆಲ್ರಿಗೂ ಕೂಡ, ಮಕ್ಕಳನ್ನ ಸಾಕಬೇಕು ಅಂತ ಅಂದರೆ. ಸೊ ಅದರಲ್ಲೂ ಅಪ್ಪ ಅಮ್ಮ ಸ್ವಂತ ತಂಗಿ ತಮ್ಮನ ಮಗಳು ಅಂತ ಸಾಕಿ ಎಲ್ಲ ಮಾಡಿ ಮದುವೆ ಮಾಡಿ ಎಲ್ಲ ಮಾಡಿ ಕೊಟ್ಟರು. ಸೊ ಒಂದು ಸ್ವಲ್ಪನೂ ಮಾನವೀಯತೆ, ಕೃತಜ್ಞತೆ ಇಲ್ದಿರೋ ಥರ ಸ್ವಂತ ಅಣ್ಣ, ಸ್ವಂತ ಅತ್ತಿಗೆ ಮೇಲೆ ಕೈ ಮಾಡಿ ಚೆನ್ನಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋ ಥರ ಜಿದ್ದು ಸಾಧಿಸಿ ಹೊಡೆದಿದ್ರು. ಸೊ ಹಾಗಾಗಿ ನಾವು ಏನೇ ಕಷ್ಟ ಆದರೂ ಕೂಡ, ನಾವು ಏನೇ ಇವ್ರು ಜಗಳ ಮಾಡಿಕೊಂಡ್ರು ನಮ್ಮ ಚಿಕ್ಕಪ್ಪ ಮನೆಗೆ ಹೋಗೋದನ್ನು ಬಿಟ್ಟಿರಲಿಲ್ಲ. ಸೊ ಇಷ್ಟೊಂದು ಹೀನಾಮಾನವಾಗಿ ಹೊಡೆದು ಹಾಸ್ಪಿಟ್ಲಿಗೆ ಸೇರಿಸೋ ಥರ ಹೊಡೆದಿದ್ಮೇಲೆ ಅಣ್ಣಂಗೂ ನನಗೂ ತುಂಬ ಬೇಜಾರಾಗಿ ಕೊನೆಗೆ ಮಾತೇ ರೀಸೆಂಟಾಗಿ ಬಿಟ್ಬಿಟ್ವಿ. ಜೊತೆಗೆ ನಮ್ಮ ಅಮ್ಮಂಗೆ ಇನ್ನೊಬ್ಬರು ತಂಗಿ ಇದ್ದಾರೆ, ಅವರು ಕಡಬದಲ್ಲಿರೋ ಅಂಥವ್ರು. ಸೊ ಅದು ಏನು ಅಂದರೆ, ನಮ್ಮ ಅಮ್ಮಂಗೆ ಏನು ಅವ್ರ ಮಕ್ಳಿಗಿಂತ ನಾವೆಲ್ಲ ನಮ್ಮಮ್ಮ ನಾವುಗಳು ಅಷ್ಟು ಕೀಳಾಗಿರಬೇಕು, ಅಂದರೆ ಕೆಳಗಿರಬೇಕು. ಅವ್ರ ಮಕ್ಕಳೇ ಬೆಳಿಬೇಕು. ಯಾಕೆಂದರೆ ರಾಜಾರೋಷವಾಗಿ ಹೇಳ್ತೀನಿ ವಿಡಿಯೋನಲ್ಲಿ, ಅವ್ರ ಮಕ್ಕಳು ಮಾತ್ರ ಬೆಳಿಬೇಕು, ನಾವು ಮಾತ್ರ ಕೆಳಗಿರಬೇಕು. ಸೊ ನಾವು ಯಾವಾಗ ಮನೆ ಕಟ್ಟಿದ್ವೋ ಆವಾಗಿಂದ ಸ್ಟಾರ್ಟ್ ಆಯಿತು ನೋಡಿ ಹೊಟ್ಟೆ ಉರಿ, ದ್ವೇಷ ಅನ್ನೋದು. ಸೊ ಅಮ್ಮನ್ನು ತಂಗಿ ಮಾತಾಡ್ಸೋದು ಬಿಟ್ಟರು ಎಲ್ಲರೂ. ನಮ್ಮಮ್ಮರ ಇಬ್ಬರು ತಮ್ಮದಿರು, ಇಬ್ಬರು ತಂಗಿದಿರು ಎಲ್ಲರೂ ಕೂಡ ಒಟ್ಟು ಕೂಡ್ಕೊಂಡು ಮಾತಾಡೋದು ಬಿಟ್ಬಿಟ್ರು. ಅಮ್ಮನ್ನ ಒಂಟಿ ಮಾಡಾಕ್ಬಿಟ್ರು. ಸೊ ಇಬ್ಬರು ತಮ್ಮದಿರು, ಇಬ್ಬರು ತಂಗಿದಿರು ಎಲ್ಲ ಸೇರಿಕೊಂಡು. ಸೊ ರೀಸೆಂಟಾಗಿ ಅಮ್ಮನ ಮನೆ ಗೃಹ ಪ್ರವೇಶದಿಂದ ಒಬ್ಬರು ತಂಗಿ, ಕಡಬದ ತಂಗಿ ಮಾತಾಡ್ತಾಯಿದ್ರು. ಈ ಥರ ಗಲಾಟೆ ಆದಾಗ ಸುಮ್ಮನೆ ಮೇಲ್ಮೇಲಂಗೆ ಮಾತಾಡ್ಕೊಂಡಿದ್ರು. ಈ ಥರ ಗಲಾಟೆ ಆದಾಗ ಏನಾಯಿತು ಅಂತಂದರೆ, ಅಮ್ಮಂಗೆ ಫೋನ್ ಮಾಡಿ ಬೈದರು. ಯಾಕೆ ಅಂತಂದರೆ, ಅಲ್ಲಿ ಸತ್ಯ ಅಸತ್ಯ ಏನಿದೆ ಅನ್ನೋದನ್ನು ನೋಡ್ದಲೇ ಅಮ್ಮ ಬಿದ್ದು ಒದ್ದಾಡ್ತಾ ಇದ್ದಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋ ಒಂದು ಪರಿಸ್ಥಿತಿನಲ್ಲಿದ್ದೀವಿ ನಾವು. ತೀರಾ ಅಮ್ಮಂಗೆ ಹೀನಾಮಾನವಾಗಿ ಹೊಡೆದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಆ ಸಿಚುವೇಶನಲ್ಲಿ ನೋಡ್ದಾರ ಬಾಯಿಗೆ ಬಂದಂಗೆ ಬೈದರು ನಮ್ಮಮ್ಮನ ತಂಗಿ ಕಡ್ಬೋದವರು. ಸೊ ಏನು ಅಂತಂದರೆ, ಸುಮ್ಮನೆ ಹೋಗ್ತಾ ಇದ್ದಿದ್ದು ಅಷ್ಟೇ, ಯಾವುದೇ ಒಂದು ಪ್ರೀತಿ ವಿಶ್ವಾಸ ಏನೂ ಇರಲಿಲ್ಲ. ಸೊ ನಾವು ಎಲ್ಲರೂ ದೂರ ಇಟ್ಟಿದ್ವಿ. ಆದರೆ ನಮ್ಮಮ್ಮ ತಂಗಿದಿರಬೇಕು, ತಮ್ಮದಿರಬೇಕು, ಅಪ್ಪ ಅಮ್ಮ ಬೇಕು ಅಂತ ಕೊರಗ್ತಾರೆ. ಸೊ ಅಮ್ಮನ ಮನೆ ಗೃಹ ಪ್ರವೇಶದಲ್ಲಿ ಕಡ್ಬದ ತಂಗಿನ ಒಂದಾಗೋಣ ಬರ್ರಿ ಅಂತ ಕರೆದು, ಅವರೇ ಎಲ್ಲ, ನಾವೇನು ಹೋಗಿರಲಿಲ್ಲ. ಸೊ ನಮ್ಮ ಮನೆಗೂ ಬಂದರು ಅವರಾಗೆ ಅವರು ಬಂದು ಒಂದಾಗೋಣ ಅಂತ ಹೇಳಿ ಬಂದು ಒಂದಾಗಿದ್ರು. ಸೊ ಏನು ಅಂತಂದರೆ, ಅವತ್ತಿಂದ ಹೋಗ್ಲಿ ಬಿಡು, ಸಂಬಂಧಗಳು ಎಷ್ಟು ದಿನ ಕಿತ್ತಾಕೋದು ಬೇಡ, ನಮ್ಮ ಅಮ್ಮಂಗೋಸ್ಕರನಾದ್ರು ರಾಜಿ ಆಗೋಣ ಅಂತ ನಾವು ನಮ್ಮ ಅಮ್ಮಂಗೋಸ್ಕರ ಒಪ್ಕೊಂಡು ಸೊ ಬರ್ತಾ ಹೋಗ್ತಾಯಿದ್ರು. ಸೊ ನಾವು ಎಲ್ಲ ಹಬ್ಬಗಳಿಗೂ ಅವ್ರ ಮನೇಲಿ ಹೋಗಿ ಊಟ ಮಾಡ್ಕೊಂಬರ್ಬೇಕು. ಬಟ್ ನಮ್ಮ ಮನೇಲಿ ಏನಾದರೂ ಹಬ್ಬ ಹರಿದಿನ ಮಾಡಿ ಕರೆದ್ರೆ ಒಬ್ಬರು ಬರ್ತಾ ಇರಲಿಲ್ಲ. ಬರೀ ಕಾರಣಗಳು ಹೇಳೋದು, ತಪ್ಪಿಸ್ಕೊಳ್ಳೋದು, ಸುಮ್ಮನೆ ಏನೇನೋ ಹೇಳೋದು, ಹಿಂಗೆ ಬೇರೆ ಊರುಗಳಿಗೆಲ್ಲ ಆರಾಮಾಗಿ ಹಬ್ಬಕ್ಕೆ ಹೋಗ್ತಾಯಿದ್ರು. ನಾವು ಏನಾರು ಕರೆದ್ರೆ ಬರ್ತಾ ಇರಲಿಲ್ಲ. ಸೊ ಅಮ್ಮಂಗೆ ಇದೊಂದು ಬೇಜಾರಿತ್ತು, ಸುಮ್ಮನೆ ಮೇಲೆ ಒಂದಾಗಿದ್ದಾರೆ ಇವರು ಅಂತ ಬೇಜಾರಿತ್ತು. ಸೊ ಅದೇ ಸಿಚುವೇಷನಲ್ಲಿ ಗಲಾಟೆ ನಡೆದಾಗ ಅಮ್ಮಂಗೆ ಬಾಯಿಗೆ ಬಂದಂಗೆ ನಮ್ಮ ಚಿಕ್ಕಮ್ಮ ಬೈದರು ಫೋನ್ ಮಾಡಿ. ಸೊ ನಮಗೂ ತುಂಬ ಬೇಜಾರಾಯಿತು. ಯಾಕೆಂದರೆ ಅಮ್ಮನ ಸಿಚುವೇಶನ್ ಹೇಗಿತ್ತು ಅನ್ನೋದು ಅವ್ರಿಗಿನ್ನೂ ಗೊತ್ತಿಲ್ಲದಲ್ಲೇ ಈ ಥರ ಮಾತಾಡೋದು ತಪ್ಪಲ್ವಾ. ಹಾಗಾಗಿ ಅಮ್ಮ ಅವತ್ತಿಂದ ತಂಗಿದಿರು ಬೇಡ, ತಮ್ಮದಿರು ಬೇಡ ಅಂತ ಎಲ್ಲರೂ ಬಿಟ್ಬಿಟ್ರು. ಸೊ ಅಮ್ಮಂಗಂತೂ ಅಣ್ಣ ತಮ್ಮಂದರು ಜೊತೆಗೆ ತಂಗಿಯವರು ಕೂಡ ಬಹಳ ಕಿರುಕುಳ ಕೊಟ್ಬಿಟ್ಟಿದ್ದಾರೆ ಬಿಡಿ. ಯಾಕೆಂದರೆ ಅದಕ್ಕೋಸ್ಕರ ಈ ರೋಡ್ ಬಂದು ನಮ್ಮ ತಾತಾರ ಊರಿಗೆ ಹೋಗೋಂಥ ರೋಡು. ಸೊ ಆವಾಗಿಂದ ಭಾಳ ವರ್ಷ ಆಯಿತು, ನಾವಂತೂ ಯಾರ ಮನೆ ಬಾಗಿಲಿಗೂ ಹೋಗಲ್ಲ. ಸೊ ಯಾಕೆಂದರೆ ಅಮ್ಮಂಗೆ ಇಷ್ಟೆಲ್ಲ ಅವ್ರು ನೋಡಿದ್ರೆ ಕ್ಯಾನ್ಸರ್ ಇದೆ. ಸೊ ವಾಸಿಯಾಗಿ ಇವಾಗ ಚೆನ್ನಾಗಿದ್ದಾರೆ. ಅದರಲ್ಲೂ ಇವ್ರಿಗೂ ಅಪ್ಪ ಅಮ್ಮ, ತಮ್ಮದಿರು ತಂಗಿದಿರಿಗೆ ಯಾಕೆ ಇಷ್ಟೊಂದು ಹೊಟ್ಟೆ ಉರಿ ನಮ್ಮಮ್ಮನ್ನ, ನಮ್ಮ ಮಕ್ಳುಗಳ್ನ ಕಂಡ್ರೆ ಅಂತ ಗೊತ್ತಿಲ್ಲ. ಸೊ ಅದೇ ಹೇಳೋದು, ಮನುಷ್ಯ ಒಂಚೂರು ಏನಾದರೂ ಮೇಲೆ ಬಂದ ಅಂತ ಅಂದರೆ ಸಹಿಸ್ಕೊಳ್ಳೋದಿಲ್ಲ. ತುಂಬಾ ಬೇಜಾರಾಗುತ್ತೆ ನಮ್ಮಮ್ಮಂಗೆ ಇವರೆಲ್ಲ ಇಷ್ಟೆಲ್ಲ ಮಾಡಿದ್ದು ನೋಡಿದ್ರೆ. ಸೊ ಇದನ್ನು ಎಲ್ಲ ವೀಡಿಯೋಗಳಲ್ಲಿ ಹೇಳ್ಕೊಳ್ಳೋದು ಬೇಡ ಅಂತ ಅನ್ನಿಸ್ತಾ ಇತ್ತು.
ಆದರೆ ಒಂದೊಂದು ಸಲ ಈ ರೋಡ್ ನೋಡಿ ಇದೆಲ್ಲ ನೆನಪಾಯಿತು. ಸೊ ನಾನು ಹೇಳೋದೇನು ಎಲ್ರಿಗೂ ಅಂತಂದರೆ, ಹೆಣ್ಮಕ್ಳು ತವ್ರ ಮನೆಯಿಂದ ಹಣ ಆಸ್ತಿನ ಬಯಸೋದಿಲ್ಲ. ಬಯಸೋದೇನು ಅಂತಂದರೆ, ತವ್ರ ಮನೆಗೆ ಆ, ಅಣ್ಣ ತಮ್ಮಂದರು ಅಥವಾ ತಂದೆ ತಾಯಿಗಳು ಕರೆದು ಕಳಿಸಿದ್ರೆ ಸಾಕು ಅಂತ ಬಯಸ್ತಿರ್ತಾರೆ ಹೆಣ್ಮಕ್ಳು. ಸೊ ತವರು ಅಂತ ಅಂದರೆ ಹೆಣ್ಮಕ್ಳಿಗೆ ಒಂಥರ ವಿಶೇಷವಾದ ಫೀಲಿಂಗು. ಅದು ಹೇಳಕ್ಕೆ ಬರಲ್ಲ. ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಆ ಫೀಲಿಂಗ್ಸ್ ಏನು ಅಂತ ಹೇಳ್ಕೊಳಕ್ಕೆ ಬರಲ್ಲ. ತವರು ಅಂತಂದರೆ ಅಲ್ಲಿ ಶ್ರೀಮಂತಿಕೆ ಬಡತನ ಇದನ್ನೆಲ್ಲ ನೋಡಲ್ಲ. ಏಕೆಂದರೆ ಹುಟ್ಟಿ ಬೆಳೆದಂಥ ಮನೆ ಹೋಗ್ಬೇಕು ಅನ್ನೋ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ. ದಯವಿಟ್ಟು ಯಾರೇ ಆಗಲಿ, ಏನೇ ಎನಿಮಿಗಳಾಗಲಿ, ಏನೇ ಗಲಾಟೆಗಳಾಗಲಿ, ಏನೇ ಮನಸ್ತಾಪ ಬಂದಿದ್ರು, ದಯವಿಟ್ಟು ಹೆಣ್ಣು ಮಕ್ಕಳನ್ನ ತವ್ರ ಮನೆಗೆ ಕರೆದು ಕಳಿಸೋದನ್ನ ಕಲ್ತ್ಕೊಳ್ಳಿ. ಯಾಕೆ ಅಂತಂದರೆ ಅವರ ಒಂದು ನಿಟ್ಟುಸಿರು, ಅವರೊಂದು ನೋವು, ಅವರೊಂದು ಕಣ್ಣೀರು ಏನಾದರೂ ನಮ್ಮ ತವ್ರಿಗೆ ತಲುಪ್ತು ಅಂತ ಅಂದರೆ ಬಹಳ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಸೊ ಯಾಕೆ ಅಂದರೆ ನಮ್ಮಮ್ಮ ಅಷ್ಟು ಕಣ್ಣೀರಾಗ್ತಾ, ಅಷ್ಟು ನೋವುಗಳನ್ನ ಅನುಭವಿಸ್ತಾ ಕಣ್ಣೀರಾಗ್ತಾರೆ ನಮ್ಮ ತಾಯಿ. ಸೊ ಅದಕ್ಕೆ ಹೇಳೋದು, ಹೆಣ್ಮಕ್ಳಿಗೆ ದಯವಿಟ್ಟು ತವ್ರ ಮನೆ ಕಡೆಯಿಂದ ಕಣ್ಣೀರು ಹಾಕಿಸ್ಬೇಡಿ. ನೀವು ಹಣ ಆಸ್ತಿ ಕೊಡದಿದ್ರೂ ಪರವಾಗಿಲ್ಲ, ಕರೆದು ಕಳಿಸಿ ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ತವರು ಅನ್ನೋದಕ್ಕೆ ಒಂದು ಬೆಲೆ ಕೊಡಿ ಅಂತ ಕೇಳ್ಕೊತೀನಿ. ಸೊ ಯಾರೇ ಆಗಲಿ. ಸೊ ನಮ್ಮಮ್ಮಂಗೆ ಅಷ್ಟು ನೋವೆಲ್ಲ ಕೊಟ್ಬಿಟ್ರು. ನಮಗೂ ತುಂಬ ಬೇಜಾರಾಯಿತು. ಎಲ್ಲೂ ಹೇಳ್ಕೊಂಡಿಲ್ಲ ನಾನು ಇದನ್ನೆಲ್ಲ. ಸೊ ಇವಾಗ ಈ ರೋಡನ್ನ ನೋಡಿ ಇದನ್ನೆಲ್ಲ ಹೇಳ್ಕೊಳೋ ಅಂಥ ಪರಿಸ್ಥಿತಿ ಬಂತು. ಸೊ ಫೈನಲಾಗಿ ಅವ್ರ ಮನೇಲಿ ಊಟ ಮಾಡಿಕೊಂಡು, ಕಲಾ ಅವ್ರ ಮನೇಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು, ಸುಜಿತು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆ. ಅವ್ರ ಮನೆ ಅಂದರೆ ತುಂಬ ಇಷ್ಟಪಡ್ತಾನೆ ಸುಜಿತ್, ಆಟ ಆಡೋದಕ್ಕೆ ಎಲ್ಲ. ಸೊ ಹಳ್ಳಿ ವಾತಾವರಣ ಅಲ್ವಾ, ತುಂಬ ಇಷ್ಟಪಡ್ತಾನೆ. ಆಟ ಆಡಿಸ್ಕೊಂಡು ನೋಡಿ, ಇಲ್ಲಿ ರೋಡ್ ಉದ್ದಕ್ಕೂ ದಾಳಿಂಬೆ ಹಾಕಿದ್ದಾರೆ, ಪೊಮೊಗ್ರನೇಟು. ಎಷ್ಟು ಚೆನ್ನಾಗಿ ಬೆಳೆದಿದ್ರು ಅಂದರೆ ನೋಡೋಕ್ಕೆ ಖುಷಿ ಆಗಿತ್ತು. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ತೊಗೊಂಡೆ. ಮನೆಗೆ ಬಂದಮೇಲೆ ರೋಹಿತ್ತು ತಮ್ಮನಿಗೋಸ್ಕರ ಫ್ರೆಂಚ್ ಫ್ರೈ ಮಾಡಿದ್ದಾನೆ, ಅವ್ನು ಬರಲಿ ಅಂತ ಹೇಳ್ಬಿಟ್ಟು. ನೋಡಿ ಅವನೇ ಮಾಡಿಕೊಟ್ಟಿರೋದು ರೋಹಿತ್. ನೋಡಿ ತಿಂತಾ ಇದ್ದಾನೆ ನೋಡಿ. ಚೆನ್ನಾಗಿದೆಯೇನಮ್ಮ ಅಣ್ಣ ಮಾಡಿರೋದು? ಬಾರಿಸ್ಬಿಡಪ್ಪ. ನೋಡಿ ಸುಜಿತಿಗೆ ಫ್ರೆಂಚ್ ಫ್ರೈ ಮಾಡಿಕೊಟ್ಟಾನ ರೋಹಿತ್, ತಿಂತಾ ಇದ್ದಂಗೆ ಕೂತ್ಕೊಂಡು ಸೀರಿಯಲ್ ನೋಡಿಕೊಂಡು. ಅಲ್ಲಿಂದ ಬಂದ್ವಿ. ಯಾಕೋ ತುಂಬ ಶೈನ್ ಆದಂಗೆ ಅನ್ನಿಸ್ತಾ ಇತ್ತು ನನಗೆ. ಮಲ್ಗೋಕ್ಕೋದ್ರೆ ನಿದ್ದೆ ಬರಲ್ಲ, ಯಾಕೋ ವಾಮಿಟ್ ಬರೋಂಗೆ ಆಗೋದು, ಏನೇನೋ ಆಗ್ತಾಯಿತ್ತು ನನಗಂತೂ. ಈಗ ಟ್ಯಾಬ್ಲೆಟ್ ತೊಗೋಬೇಕು. ನೋಡಿದ್ರೆ ನಾಳೆ ಶನಿವಾರ. ಮನೆ ಕ್ಲೀನ್ ಮಾಡಬೇಕು ಇವಾಗ. ಊಟ ಎಲ್ಲ ಮುಗಿಸಿ ಇವಾಗ ಮನೆ ಕ್ಲೀನ್ ಮಾಡಬೇಕು. ಹೆಂಗಪ್ಪ ಕತೆ ಆಗ್ತಾಯಿಲ್ಲ. ಸುಮ್ಮನೆ ಕೂತ್ಬಿಟ್ಟಿದ್ದೀನಿ ಇಲ್ಲಿ. ಸುಸ್ತಂತೂ ಆಗ್ತಾಯಿದೆ. ಯಾಕೋ ನಂದೇ ಡ್ರೈವಿಂಗ್ ಇತ್ತಲ್ವ, ಹಂಗಾಗಿ ತುಂಬ ಸುಸ್ತಾಗ್ತಾಯಿದೆ. ತುಂಬ ದಿನ ಆಯಿತು ಅಷ್ಟು ಡ್ರೈವ್ ಮಾಡಿ. ಸೊ ಹೋಗೋಣ ಇವತ್ತು, ನಾನೇ ಡ್ರೈವ್ ಮಾಡ್ತೀನಿ ಅಂತ ನಾನೇ ಹೋಗಿ ಬಂದೆ. ಸುಮ್ಮನೆ ಕೂತಿದ್ದೀವಿ. ಇನ್ನೂ ಬಟ್ಟೆಗಳು ಮಡಚಬೇಕು. ಇವತ್ತು ಶುಕ್ರವಾರ ಆದರೂ ದೇವ್ರ ದೀಪ ಹಚ್ಚಕ್ಕಾಗಿಲ್ಲ, ಸುಮ್ಮನೆ ಕೂತ್ಬಿಟ್ಟಿದ್ದೀವಿ ಶೈನ್ ಅಂತ. ಸೊ ನಾಳಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ. ಮತ್ತು ವೀಡಿಯೋಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಹಲೋ ಸ್ನೇಹಿತರೆ, ಇವತ್ತು ಆ್ಯಕ್ಚುಲಿ ಶನಿವಾರ ಇವತ್ತು. ಸೊ ಶನಿವಾರ ಆದರೂ ಬೆಳಗ್ಗೆ ಪೂಜೆ ಎಲ್ಲ ಏನೂ ಬಿಡಲಿಲ್ಲ, ಆಗದಿದ್ರು ಮಾಡಿದೆ. ಸೊ ಫುಲ್ ಹುಷಾರಿಲ್ಲ, ನಾನಂತೂ ಎದ್ದೇ ಇಲ್ಲ, ನೈಟ್ ಎಲ್ಲ ಮಲಗಿಲ್ಲ. ಏನಾಯಿತು ಅಂತಂದರೆ ನೆನ್ನೆ ಅಲ್ಲಿಂದ ಬಂದ್ವಿ. ಊಟ ಮಾಡ್ಕೊಂಡು ಹೇಳಿದ್ನೆಲ್ಲ ಫ್ರೆಂಡ್ ಮನೆಗೆ ಊಟಕ್ಕೆ ಹೋಗಿದ್ವಿ ಅಂತ. ಸೊ ಊಟ ಮಾಡ್ಕೊಂಡು ಬಂದು ಸಂಜೆ ಒಂದು 4 ಗಂಟೆ ಆಗಿತ್ತು ಅನಿಸುತ್ತೆ ಅಲ್ಲಿಂದ ಬಂದಾಗ. ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತಾಯಿದೆ ನನಗೆ. ಅವಾಗ ಬಂದು ಮಲ್ಕೊಂಡವಳು. ಸಂಜೆ ಕೂಡ ಏನೂ ತಿಂದಿಲ್ಲ. ಫುಲ್ಲು ವಾಮಿಟ್ ಶುರುವಾಯಿತು. ಫುಲ್ಲು ವಾಮಿಟು. ಸರಿ ಹೋಗುತ್ತೆ ಅಂತ ಮನೆಯವರು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು ಮತ್ತು ಒಂದು ತುಂಬ ತಲೆನೋವ್ತಾ ಇತ್ತು, ತಲೆನೋವು ಟ್ಯಾಬ್ಲೆಟ್ ಒಂದು ಕೊಟ್ಟರು. ಕ್ಯಾಡ್ನಾಕ್ ಪೇ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ, ಅದು ಕೊಟ್ಟರು, ನುಂಗಿದೆ. ಸೊ ಏನು ಮಾಡಿದ್ರು ಕಡಿಮೆ ಆಗಲೇ ಇಲ್ಲ. ಇನ್ನು ಒಂದು ಅರ್ಧ ಗಂಟೆ ಚೆನ್ನಾಗಿರ್ತಿದ್ರೆ ಒಂದು ಅರ್ಧ ಗಂಟೆ ಸುಸ್ತಾಗೋದು.
ಸೊ ಏನು ಮಾಡೋದು, ಸರಿ ಮಲ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಏನೂ ಕೆಲಸ ಮಾಡಲಿಲ್ಲ. ನೈಟು ಎಲ್ಲ ಪೂರ್ತಿ ಶನಿವಾರಕ್ಕೆ ಎಲ್ಲ ಮನೆಯವರೆಲ್ಲ ಕ್ಲೀನ್ ಮಾಡಿ ಲಿಪ್ಸ್ ಎಲ್ಲ ಡ್ರೈ ಆಗ್ತಾಯಿದೆ, ಜ್ವರ ಬಂದಿದೆ. ಮನೆಯವರೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಅವರೇ ರೆಡಿ ಮಾಡಿದ್ರು. ಪೂಜೆಗೆ ಎಲ್ಲ ಕ್ಲೀನಿಂಗ್ ಎಲ್ಲ ಅವರೇ ಮಾಡಿದ್ರು ನೈಟು. ಸೊ ನೈಟೆಲ್ಲ ಅವರೇ ಪೂಜೆಗೆಲ್ಲ ನಾಳೆ ವಾರಕ್ಕೆಲ್ಲ ಮುಗಿಸ್ಕೊಂಡ್ರು, ಅಂದರೆ ಕ್ಲೀನಿಂಗ್ ಎಲ್ಲ ಮುಗಿಸಿದ್ರು. ನಾನು ಎದ್ದು ಬಾಗಿಲೆಲ್ಲ ತೊಳೆದು ಮಲ್ಕೊಂಡೆ. ರಾತ್ರಿ ಇಡೀ ಮಲಗಿಲ್ಲ. ಹೊಟ್ಟೆ ತೊಳ್ಸೋದು, ವಾಮಿಟ್ ಮಾಡೋಂಗಾಗೋದು, ರಾತ್ರಿಯೆಲ್ಲ ವಾಮಿಟು. ಏನು ಮಾಡಿದ್ರು ನಿದ್ದೆ ಬರ್ತಾಯಿಲ್ಲ ರಾತ್ರಿ ಎಲ್ಲ. ಅಯ್ಯೋ ಯಪ್ಪ ಅಂತ ಹಿಂಗೆ ಯಾಕೋ ಸುಜಿತ್ತು ಹೊಟ್ಟೆ ನೋವು ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ದ. ಅವನು ಒಂದು ಕಡೆ ಹೊಟ್ಟೆ ನೋವು, ಪಾಪ ಟಾಯ್ಲೆಟ್ಗೆ ಹೋಗ್ತೀನಿ ಅಂತ ಪದೇ ಪದೇ ಟಾಯ್ಲೆಟ್ಗೆ ಹೋಗಿ ಕುಂತ್ಕೊತಿದ್ದಾನೆ. ಏನಪ್ಪ ಮಾಡೋದು, ಏನು ಮಾಡಿದ್ರು ಕಡಿಮೆನೇ ಆಗ್ತಿಲ್ಲ. ಎಷ್ಟು ಬೇಗ ಬೆಳಗಾಗುತ್ತಪ್ಪ ಅಂತ ವೆಯ್ಟ್ ಮಾಡಿ 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 ಸೊ ಫೈನಲಾಗಿ ಆಗಲೇ ಇಲ್ಲ. 5:30ಗೆ ನೋಡೋಣ ಅಂತ ಅಲಾರಾಮ್ ಇಟ್ಟಿದ್ರು. 4 ಗಂಟೆಗೆ ಎದ್ದು ನೋಡೋಣ ಪೂಜೆ ಮಾಡೋಕ್ಕೆ, ಸ್ನಾನ ಗಿನ ಮಾಡ್ಕೊಂಬರೋಕ್ಕಾಗುತ್ತಾ ಅಂತ. ಆಗಲಿಲ್ಲ. ಮನೆಯವರು ಬೇಡ ಮಲ್ಕೋ, ನಿಧಾನಕ್ಕೆ ಮಾಡೋಣ, ತೊಂದರೆ ಇಲ್ಲ ಅಂತಂದರು. ಎದ್ದೋಳಕ್ಕೂ ಆಗ್ತಾಯಿಲ್ಲ. ಕೊನೆಗೆ ಮನೆಯವರು ನೋಡಲಾರ್ದೆ ಸೊ ಫೈನಲಿ 5:30, 5:45 ಆಯಿತು. ಡಾಕ್ಟ್ರ್ ಫೋನ್ ಮಾಡಿ ತಿರ್ಗಾ ಕರೆಸಿ ಟ್ಯಾಬ್ಲೆಟು ಇಂಜೆಕ್ಷನ್ನು ಎಲ್ಲ ಹಾಕಿದ್ರು. ಏನೇ ಇಂಜೆಕ್ಷನ್ ಹಾಕಿದ್ರು ಕಡಿಮೆನೇ ಆಗಿಲ್ಲ. ಸೊ ಊಟನೂ ಸೇರ್ತಾಯಿಲ್ಲ. ಹಂಗೋ ಹಿಂಗೋ ಇಂಜೆಕ್ಷನ್ ಹಾಕಿದ ಮೇಲೆ ಧೈರ್ಯ ಮಾಡಿ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ. ಪಾಪ ಯಾಕೋತ ನಮ್ಮ ಮನೆಯವ್ರಿಗೆ ಆಗಲ್ಲ. ಯಾಕೋ ಇತ್ತೀಚೆಗೆ ವೀಕ್ ಆದಂಗೆ ಅನ್ನಿಸ್ತಾರೆ. ನಂಗೆ ಒಂಥರ ಭಯ ಆಗುತ್ತೆ. ವೀಕ್ ಆಗಿಬಿಟ್ಟವ್ರೆ ಯಾಕೋ ಒಂದು ಸ್ವಲ್ಪ ಮೊದಲಷ್ಟಿಲ್ಲ. ಕೆಲಸ ಮಾಡಿಬಿಟ್ರೆ ಜಾಸ್ತಿ ವೀಕ್ ಆಗಿಬಿಡ್ತಾರೆ. ಬೇಡ ನೀವು ಮಾಡಬೇಡಿ, ನಾನೇ ಅವ್ರಿಗೇನು ಅಂತಂದರೆ ಮನೇಲಿ ಪೂಜೆ ಆಗಬೇಕು. ವಾರ ಯಾವುದೇ ಕಾರಣಕ್ಕೂ ನಿಲ್ಸಂಗಿಲ್ಲ. ಯಾವ ಕಂಡಾರು ಆಗಲಿ ವಾರ ಮಾಡಿಬಿಡ್ತಾರೆ. ಸೊ ನಂಗೆ ಗೊತ್ತು ಇವ್ರು ಸುಮ್ಮನೆ ಇರಲ್ಲ ಅಂತ ನಾನೇ ಸುಸ್ತಾದರೂ ಪರವಾಗಿಲ್ಲ ಅಂತೆಲ್ಲ ರೆಡಿ ಮಾಡಿಕೊಟ್ಟೆ. ರೋಹಿತು ಮನೆಯವರು ಪೂಜೆ ಮಾಡಿ ರಸಾಯನ ಮಾಡಿ ಪೂಜೆ ಮಾಡಿ ಮುಗಿಸಿದ್ರು. ನೋಡಿದ್ರೆ ಹೋಟೆಲಿಂದ ಇಡ್ಲಿ ಎಲ್ಲ ತರಿಸ್ಕೊಟ್ರು. ತಿನ್ನೋಕ್ಕಾಗ್ತಾಯಿಲ್ಲ. ಒಂದೇ ಒಂದು ಚಿಕ್ಕದು ಇಡ್ಲಿ ಸಾಂಬಾರು ತಿಂದೆ. ಅದು ಹೊಟ್ಟೆ ಒಳಗೆ ಹೋದರೆ ಹೆಂಗೆ ಆಗ್ತಾಯಿದೆ ಅಂದರೆ ಸಂಕಟ ಬಡ್ಕೊತಿದ್ದೀನಿ. ಅಯ್ಯೋ ಯಪ್ಪ ಅಂತ. ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಸ್ವಲ್ಪ ಸರೋಯ್ತು. ಹಾಗೆ ಕೂತ್ಕೊಂಡೆ. ಮನೆಯವರು ಎಳ್ನೀರು ತರಿಸಿದ್ರು. ಕುಡಿಯುವಂತೆ ಬಾಯಿಲೆ ಅಂತ ಹೇಳ್ಬಿಟ್ಟು ಬೇಡ ಅಂದರು, ಬೈತಾರೆ. ಕರ್ಕೊಂಡೋಗಿ ಎಳ್ನೀರು ಬಿಚ್ಕೊಟ್ರು. ಕುಡಿದ್ರೆ ಫುಲ್ಲು ವಾಮಿಟು. ತಿಂದಿದ್ದು ಇಡ್ಲಿನೂ ಹೋಯ್ತು. ಅಷ್ಟು ಸುಸ್ತಾಗ್ಬಿಡ್ತು. ಮಧ್ಯಾಹ್ನ ಸ್ವಲ್ಪ ಮನೆಯವರೇ ಅನ್ನ ಮಾಡಿ ಮಜ್ಜಿಗೆ ಹಾಕಿ ಕಲಿಸ್ಕೊಟ್ರು, ಒಂಚೂರು ತಿನ್ನು ಅಂತ. ಇಷ್ಟೇ ತಿಂದಿದ್ದೀನಿ. ಅದು ಯಾವಾಗ ವಾಮಿಟ್ ಮಾಡ್ತೀನೋ ಗೊತ್ತಿಲ್ಲ. ಈಗ ಆಗ್ತಾಯಿಲ್ಲ ನನಗೆ. ಯಪ್ಪ ನನ್ನ ಕೈ ಮುಗಿದ್ಬಿಡ್ತೀನಿ, ಬಾಟ್ಲ್ ಹಾಕ್ಸ್ಬಿಡಿ. ಆಗಲ್ಲ ಅಂತಂದೆ. ಹೋದ ವಾರ ಎಲ್ಲ ರೋಹಿತ್ ಬಾಟ್ಲು. ಈಗ ಸುಜಿತ್ತು ಊಟ ಮಾಡ್ಸೋಕ್ಕೂ ಆಗಿಲ್ಲ ಪಾಪ. ನಾನೇನು ಅಡುಗೆನೂ ಮಾಡಿಲ್ಲ. ಹೋಟೆಲ್ ಊಟ ನೋಡ್ತಾಯಿದ್ರೆ ವಾಮಿಟ್ ಬಿಡ್ತಾಯಿದೆ. ಕೆಲವರು ಮೈಕ್ ಹಾಕ್ಕೊಳ್ಳಿ ಕೇಳಿಸಲ್ಲ, ಸರಿಗೆ ವಾಯ್ಸ್ ಕೊಡ್ತಾಯಿದ್ರೆ ಕೇಳಿಸಲ್ಲ ಅಂತಿರ್ತೀರ. ಕೆಲವೊಂದು ಸಲ ಹುಷಾರಿಲ್ದಾಗ ಅಥವಾ ಸುಜಿತ್ ಮಲಗಿದ್ದಾಗ ವಾಯ್ಸು ಸ್ವಲ್ಪ ಸ್ಲೋ ಕೊಡ್ತಾ ಇರ್ತೀನಿ. ಯಾಕೆಂದರೆ ಜೋರಾಗಿ ಮಾತಾಡಿದ್ರೆ ಸುಜಿತ್ ಎದ್ಬಿಡ್ತಾನೆ. ಅದಕ್ಕೋಸ್ಕರ ಈಗಲೂ ಅಷ್ಟೇ ಮೆಲ್ಲಗೆ ಮಾತಾಡ್ತಾಯಿದ್ದೀನಿ. ಸುಜಿತ್ತು ನನ್ನ ಪಕ್ಕ ಮಲಗೋದು ಬೇಡ ಅಂತ ಅಲ್ಲಿ ಹಾಲಲ್ಲಿ ಮಲಗಿಸ್ಬಿಟ್ರಿ ಅಂತ ಮನೆಯವ್ರ ಹತ್ರ ಮಲಗಿಸಿದ್ದೀನಿ. ಸೊ ಇದು ಕತೆ. ಇವತ್ತಂತೂ ಏನೂ ವೀಡಿಯೋ ತೊಗೊಳಕ್ಕಾಗಿಲ್ಲ. ಇದೇ ವೀಡಿಯೋ ಬೆಳಗ್ಗೆಯಿಂದ. ಸೊ ಮಲಗೇ ಇದ್ದೀನಿ. ಎದ್ದೇಳೋಕ್ಕೂ ಹೋಗ್ತಿಲ್ಲ, ಎದ್ದು ಕೂತ್ಕೊಳ್ಳೋಕ್ಕೂ ಹೋಗ್ತಿಲ್ಲ. ತುಂಬ ಸುಸ್ತಾಗ್ತಾಯಿದೆ. ಹೆಂಗೆ ಅಂದರೆ ಬೇಜಾರಾಗಿದೆ. ನಮ್ಮ ಮನೇಲಿ ಏನಾದ್ರು ನಾನು ಮಲ್ಕೊಂಬಿಟ್ರೆ ಮನೆಯವ್ರಿಗೆ, ಮಕ್ಕಳಿಗೆ ಯಾರಿಗೂ ಊಟ ತಿಂಡಿ ಏನೂ ಇಲ್ಲ. ಒಂದೊಂದ್ಸಲ ಏನು ಅನಿಸ್ಬಿಡುತ್ತೆ,
ದೇವರೇ ನನಗೆ ಜಾಸ್ತಿ ಆಯುಷು ಆರೋಗ್ಯ ಕೊಟ್ಬಿಡಪ್ಪ ಅಂತ ಕೇಳ್ಕೋಬೇಕು ಅನಿಸ್ಬಿಡುತ್ತೆ. ಯಾಕೆ ಅಂತಂದರೆ ಯಾವುದೇ ತಂದೆ ಆಗಲಿ ತಾಯಿ ಆಗಲಿ, ಮೇಯ್ನಾಗಿ ತಾಯಿದಿರು ಯಾರು ನನ್ನನ್ನು ಕಾಪಾಡು, ನನಗೆ ಆಯುಷ್ ಕೊಡು ಅಂತ ಎಲ್ಲೂ ಕೇಳ್ಕೊಳ್ಳಲ್ಲ ದೇವ್ರ ಹತ್ರನ. ಇವನ್ ನಾನು ಅಷ್ಟೇ, ಗಂಡ ಮಕ್ಕಳನ್ನ ಚೆನ್ನಾಗಿಟ್ಟಿರಪ್ಪ ಅಂತ. ಸೊ ಸಿಚುವೇಶನ್ ನೋಡ್ತಾ ಇದ್ದರೆ ನಾನೇನಾರ ಮಲ್ಕೊಂಬಿಟ್ರೆ ನಮ್ಮ ಮನೆ ಕತೆ ಅಷ್ಟೇ ಮುಗ್ದೋಯ್ತು ಕತೆ. ನೋಡಿ, ಊಟ ಅಡುಗೆ ಯಾರೂ ಮಾಡಿರೋರಿಲ್ಲ, ಎಲ್ಲ ಹಂಗಂಗೆ ಮಲ್ಕೊಂಡಿದ್ದಾವೆ. ಎಷ್ಟೋ ಪ್ರಯತ್ನ ಮಾಡಿದೆ ಎದ್ದು ಏನಾದ್ರು ಮಾಡೋಣ ಅಂತ, ಸಾಧ್ಯನೇ ಆಗ್ತಾಯಿಲ್ಲ. ವಾಮಿಟು ನೋಡಬೇಕು ನಾಳೆ ಏನಾದರೂ ಸರಿ ಹೋಗ್ತೀನಾ ಏನು ಅಂತ. ಸಮೀಕ್ಷಂದೊಂದು ಡ್ರೆಸ್ಸು ಆರ್ಡ್ರ್ ಕೊಟ್ಬಿಡ್ಬೇಕಾಗಿತ್ತು, ನೋಡೋಣ ಇವತ್ತು ಹೋಗೋಣ ಅಂತ ಅಂದ್ಕೊಂಡೆ. ಮೊನ್ನೆ ಊರಿಗೆ ಹೋಗಿದ್ನಲ್ಲ ನಮ್ಮ ಅತ್ತಿಗೆಯವ್ರ ಮನೆಗೆ, ಸಮೀಕ್ಷಂದು ಹಬ್ಬಕ್ಕೆ ಹೊಲಿಸಿದ್ದು ಅಂದರೆ ಆರ್ ವಿ ಫ್ಯಾಷನ್ ಅವ್ರ ಹತ್ರನೇ ಲೆಹಂಗಾ ಸ್ಟಿಚ್ ಮಾಡಿಸಿದ್ವಿ. ಬ್ಲೌಸ್ ಕರೆಕ್ಟಾಗಿ ಸ್ಟಿಚ್ ಮಾಡಿದ್ದಾರೆ, ಸ್ಕರ್ಟು ಫುಲ್ ಟೈಟ್ ಮಾಡಿಬಿಟ್ಟಿದ್ರು. ಕೊಟ್ಟರು, ಅಕ್ಕ ರೆಡಿ ಮಾಡಿಸಿಟ್ಟಿರಿ ಯಾವುದೋ ಫಂಕ್ಷನ್ ಇದೆ ಅಂತ. ಸೊ ನಾನು ನೋಡಿದ್ರೆ ಎದ್ದು ಹೋಗೋಕ್ಕೆ ಆಗ್ತಿಲ್ಲ, ಅದೇನು ಮಾಡ್ತೀನೋ ಏನು ಕತೆ. ಫುಲ್ಲು ಚಳಿ ಹಿಂಗೆಲ್ಲ ಆಗ್ತಾಯಿದೆ. ಹಾಗಾಗಿ ಹುಷಾರಾದಮೇಲೆ ವಿಡಿಯೋಸ್ ಮಾಡಿ ಹಾಕ್ತೀನಿ, ಏನು ಅಂದ್ಕೋಬೇಡಿ. ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ, ವೀಡಿಯೋಸ್ಗಳನ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಏನಾದರೂ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾದರೆ ಖಂಡಿತ ನಾಳೆ ಕಂಟಿನ್ಯೂ ಮಾಡಿ ಹಾಕ್ತೀನಿ. ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.